ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ನಂತರ ಪ್ರೀತಿಯ ಹೆಸರು ಮದುವೆಯ ನೆಪವನ್ನ ಹೊಡ್ಡಿ ಲಕ್ಷ ಹಣವನ್ನ ವಸೂಲಿ ಮಾಡಿದ್ದಾನೆ. ನಂತರ ಮೋಸ ಕೂಡ ಮಾಡಿದ್ದಾನೆ. ವಂಚನೆಗೊಳಗಾದಂತಹ ಮಹಿಳೆ ಈಗ ನನಗೆ ನ್ಯಾಯ ಒದಗಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿಯಲ್ಲೊಂದು ಪ್ರೇಮ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡಗುಜೂರ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಮಹಿಳೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ನಂತರ ಮದುವೆ ಹೆಸರಲ್ಲಿ ಮೋಸ ಮಾಡಿರುವಂತಹ ಪ್ರಕರಣ ಬೆಳಗಾವಿಯಲ್ಲಿ ನಡೆದಿದೆ. ಸದ್ಯ 150 ಗ್ರಾಂ ಚಿನ್ನ, 19 ಲಕ್ಷ ಹಣ ಕಳ್ಕೊಂಡಿರುವಂತಹ ಆ ಮಹಿಳೆ ವಂಚಕನ ವಿರುದ್ಧ ಆರೋಪಿಸಿದ್ದಾರೆ. ಮತ್ತು ನಾನು ಕೇಳಿದಾಗೆಲ್ಲ ದುಡ್ಡು ಕೊಡಬೇಕು, ಕೊಡದೇ ಇದ್ರೆ ವಿಡಿಯೋವನ್ನು ಲೀಕ್ ಮಾಡ್ತೀನಿ ಅಂತ ಪದೇ ಪದೇ ಬೆದರಿಕೆಯನ್ನು ಹಾಕ್ತಾ ಇದ್ದಂತೆ ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡಗುಜೂರ್ 3 ಕೋಟಿ ಕೊಟ್ಟರೆ ಮದುವೆ ಆಗ್ತೀನಿ ಅಂತ ಕೂಡ ಡಿಮಾಂಡ್ ಇಟ್ಟಿದ್ದಾನೆ. ಕಮಿಷನರ್ ಕಚೇರಿಗೆ ಸಂಬಂಧಿತವಾಗಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ತಾನು ಹೇಗೆ ಮೋಸ ಹೋದೆ ಅನ್ನೋದರ ಬಗ್ಗೆ ಪೊಲೀಸರ ಮುಂದೆ ವಿವರಿಸಿದ್ದಾರೆ. ईश्वर सिंह और मेरी पहचान इंस्टाग्राम के थ्रू हुई थी, एक कॉमन फ्रेंड की वजह से। तो उसके बाद पहले फ्रेंडशिप हो गई, उसके बाद हम मिलना स्टार्ट किए। फिर उसके बाद उसने यहाँ वहाँ घुमा के पहले मेरा ट्रस्ट बना के लिया। उसके बाद मेरा बैकग्राउंड जान के लिया कि मेरे अकाउंट में क्या है, मेरे नाम पे क्या है, ये सब कुछ उसने जान के लिया। फिर उसने मेरे साथ फोर्सफुली फ़िज़िकल रिलेशन रखा। उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे।